ವಾವ್, ಅಮೇಝಿಂಗ್. ಓ ಮೈ ಗಾಡ್, ಸೂಪರ್ ಆಗಿದೆ. ಎಷ್ಟು ನೋಡಿದ್ರು ನೋಡಬೇಕು ಅಂತ ಅನಿಸ್ತಾನೇ ಇದೆ. ಕರ್ಬಿಸ್ಕೊಂಡು ಬರಬೇಕು. ಈ ಥರ ಮೇಲ್ಗಡೆ ನೇಚರ್ ಇರಬೇಕು. ಇಲ್ಲಿ ನೋಡಿ, ಲೆಫ್ಟಿಗೆ ಫುಲ್ಲು ಪಾತಾಳ. ಆ ಕಡೆ ಎಲ್ಲ ಮಳೆ ಬರ್ತಾನೇ ಇದೆ. ನಾವು ಟ್ರಾವೆಲ್ ಮಾಡ್ತಾನೇ ಇದ್ವಿ. ತುಂಬ ಲೇಟಾಗಿ ಬಂದರೂ ಲೇಟೆಸ್ಟಾಗೇ ಬಂದಿದ್ದೀವಿ. ಸಖತ್ತಾಗಿದೆ ಲೊಕೇಶನ್ನು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಮಹಾರಾಷ್ಟ್ರದ 3ನೇ ದಿನದ ರೈಡ್ನ ನಾವು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗ್ತಾಯಿದ್ವಿ, ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ರೈಡಲ್ಲಿ ಇವತ್ತು ಏನಪ್ಪ ಡೆಸ್ಟಿನೇಷನ್ಸಲ್ಲಿ ಅಂತಂದರೆ, ನಾವು ಮಾದೇಘಾಟ್ ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ವಿ. ಅದು ಇಲ್ಲಿಂದ ಬಂದು ಕೊಲ್ಹಾಪುರದಿಂದ ಬಂದು 250 ಕಿಲೋಮೀಟ್ರ್ ದೂರ ಇದೆ. ಸೊ ಅದನ್ನು ನೋಡ್ಕೊಂಡು ನಾವು ತಮ್ಮನಿ ಘಾಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದು ಒಂದು 100 ಕಿಲೋಮೀಟರ್ಸ್ ಇದೆ. ಟೋಟಲ್ 350 ಕಿಲೋಮೀಟರ್ಸ್ ಇದೆ. ನೋಡೋಣ, ನಾವು ವಾಟರ್ ಫಾಲ್ಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕಾ ಬೇಡವಾ ಏನಂತ. ಸೊ 3ನೇ ದಿನದ ಜರ್ನಿ ಸ್ಟಾರ್ಟ್ ಮಾಡೋಣ. ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಫುಲ್ಲೆಲ್ಲ ರೂಮೆಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ದೀವಿ. ಯಾಕೆಂದರೆ 3 ಜನನೇ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಇಷ್ಟೊತ್ತಿಗೆ ಆಯಿತು ಟೈಮು. ಸೊ ಕರೆಕ್ಟಾಗಿ 8 ಗಂಟೆ ಆಗಿದೆ. ಇನ್ನು 15 ಮಿನಿಟ್ಸಲ್ಲಿ ಇಲ್ಲಿಂದ ಎಲ್ಲರೂ ಓಡ್ತಾಯಿದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ ಫಾರ್ ದ ರೈಡ್. ಜಗಡೆ ಬಂದ್ವಿ ಗಾಡಿ ಹತ್ರ. ಸಚಿನ್ ರೆಡಿನಾ? ನಮ್ಮ ಕಾಂತ ಅಂತ ಮೊದಲೇ ರೆಡಿ ಆಗ್ಬಿಟ್ಟೇನೆ. ನಮ್ಮ ಬೈಕ್ ಫುಲ್ ಗಲೀಜಾಗ್ಬಿಟ್ಟಿದೆ. ಇರಲಿ ಚಿನ್ನ, ನಿನ್ನ ಮೈಸೂರಿಗೆ ಬಂದು ನೀಟಾಗಿ ತೊಳೆದು ವಾಶ್ ಮಾಡಿಸ್ತೀನಿ. ಜೈ ಚಾಮುಂಡೇಶ್ವರಿ, ಜೈ ಶ್ರೀರಾಮ್. ಕಾಂತ ನಡೆ. ಏ ಮಾದಪ್ಪ, ಜಸ್ಟ್ ಹೈವೇಗೆ ಜಾಯ್ನ್ ಆಗಿದ್ದೀವಿ. ವಾವ್, ಹೈವೇಗೆ ಜಾಯ್ನ್ ಆಯ್ತದಂಗೆ ನಮ್ಮ ಗಾಡಿನೇ ರೆಡಿ ಆಗ್ಬಿಡ್ತದೆ ಫುಲ್ಲು ಕುದುರೆ ಥರ. ನಾವೀಗ ಫ್ಲೈಓವರ್ ಮೇಲೆ ಹೋಗ್ತಾಯಿದ್ದೀನಿ ನೋಡಿ. ಈ ಲೆಫ್ಟಲ್ಲಿ ಹೋದರೆ ಕೊಲ್ಹಾಪುರ ಸಿಟಿ ಒಳಗಡೆ ಹೋಗುತ್ತೆ. ಅದು ಪೆಟ್ರೋಲ್ ಖಾಲಿಯಾಗಿತ್ತು, ಅಂದರೆ 2 ಪಾಯಿಂಟ್ ಇತ್ತು. ಮತ್ತೆ ಫಿಲ್ ಮಾಡಿದ್ವಿ. ಫಿಲ್ ಮಾಡಿಬಿಟ್ಟು ಏರ್ ಹಾಕ್ಸಿದ್ವಿ ಸ್ವಲ್ಪ. ನಮ್ಮ ಹುಡುಗರು ಆಲ್ರೆಡಿ ಲೆಫ್ಟ್ ಹೊಡಿತಾ ಇದ್ದಾರೆ. ಹೋಟೆಲ್ ಸಿಕ್ತು ಅಂತ. ಹೌದು, ಇಲ್ಲೇ ಇದೆ ಹೋಟೆಲ್ಸ್. ವಿತ್ತಲ್ ಕಾಮತ್, ಸೌತ್ ಇಂಡಿಯನ್ ಸ್ನ್ಯಾಕ್ಸ್, ಪಂಜಾಬಿ, ವೆಜ್ ಥಾಲಿ, ಫ್ರೀ ವೈಫೈ ಅಂತೆ, ಕ್ಲೀನ್ ಲಕ್ಸುರಿ ಟಾಯ್ಲೆಟ್ಸ್. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಳಗಡೆ ಬಂದು ಇಲ್ಲಿ ಕಾಮತ್ ಹೋಟ್ಲಲ್ಲಿ ನಮಗೆ ಇಷ್ಟವಾಗಿರೋಂಥ ಇಡ್ಲಿ ಹೇಳಿದ್ದೀನಿ. ಇಡ್ಲಿ ಹೇಳಿದ್ಮೇಲೆ ಏನಪ್ಪ ಅಂದರೆ, ಮಹಾರಾಷ್ಟ್ರದಲ್ಲಿ ಈ ಮಿಸಲ್ ಪಾವ್ ಅಂತ ಬರುತ್ತೆ. ಇದು ಕಂತಣ, ಇದೊಂದು ಸ್ವಲ್ಪ ತೋರಿಸಿದ್ದು. ಇದು ಮಿಸಲ್ ಪಾವ್ ಅಂತಾರೆ. ಇದು ಮಾಮೂಲಿ ವಡಾಪಾವ್. ಇದು ಅದು ಬಿಟ್ಟರೆ ಇದು ಇಡ್ಲಿ. ಸೊ ಲೈಟಾಗಿ ಒಂದು ಫುಡ್ನ ತೊಗೊಳ್ತೀವಿ ಬ್ರೇಕ್ಫಾಸ್ಟಲ್ಲಿ. ಆ್ಯಕ್ಚುಲಿ ನೆನ್ನೇನು ನಮಗೆ ಬ್ರೇಕ್ಫಾಸ್ಟು ಸರಿಯಾಗಿ ಇರಲಿಲ್ಲ, ಅಂದರೆ ನಮ್ಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಇಲ್ಲಿಯವ್ರಿಗೆಲ್ಲ ಇಷ್ಟ ಆಗುತ್ತೆ ಅದು. ಸೊ ಇವತ್ತು ಇದನ್ನು ಟ್ರೈ ಮಾಡೋಣ. ಯಾಕೆಂದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ಫುಡ್ ತಗೊಳಕ್ಕಾಗಲ್ಲ ಮಾರ್ನಿಂಗು. ಈ ಫುಡ್ನ ತಿನ್ಕೊಬೋಣ. ಬಾಯಲ್ಲಿ ನೀರು ಬರ್ತೈತೆ ಆಲ್ರೆಡಿ. 1 ನಿಮಿಷ ಹಂಗೆ ಇರಿ. ಈಗ ಇದನ್ನು ಟ್ರೈ ಮಾಡ್ತೀನಿ. ಈಗ ಮಿಸಲ್ ಪಾವ್ನ ಹೆಂಗಿರುತ್ತೆ, ಸುಮಾರು ದಿನ ಆಗಿತ್ತು ನಾನು ತಿಂದಿದ್ದನ್ನು. ಬಿಸಿ ಬಿಸಿ ಸಕ್ಕತ್ತಾಗಿದೆ. ಸೊ ನೀವು ಏನಾರ ಮಹಾರಾಷ್ಟ್ರ ಸೈಡ್ ಬಂದರೆ ಈ ಮಿಸಲ್ ಪಾವ್ನ ಟ್ರೈ ಮಾಡಿ, ಸಖತ್ತಾಗಿರ್ತದೆ. ಇದು ಒಳ್ಳೆ ನಾನ್ ವೆಜ್ ತಿಂದಂಗೆ ಅಂತ ಅನಿಸುತ್ತೆ. ನಾನು ತಿಂತಾ ಇದ್ದೇನೆ. ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಬಿಸಿ 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 ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ಇದೇ ಜೋಶಲ್ಲಿ ತಿಂದ್ಬಿಟ್ಟು ಈಗ ನಾವು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತೀವಿ. ಟಿಫನ್ ಮಾಡಿದ್ಮೇಲೆ ಯಾಕೋ ಮೈ ಭಾರ ಅನಿಸ್ತೈತೆ. ನಮ್ಮ ಹುಡುಗರು ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ನಿಲ್ಲಿಸಿದ್ದೆ ಸ್ವಲ್ಪ, ಅಂದರೆ ನಂದು ಗೋಪುರದ ಬ್ಯಾಟ್ರಿ ಚೇಂಜ್ ಮಾಡಬೇಕಾಯ್ತು ಅಂತ. ಮಲ್ಲಿಕಾಪುರ್ ಈ ಸಿಟಿಗೆ ಬಂದ್ವಿ. ಫುಲ್ ಟ್ರಾಫಿಕ್ ಜಾಮು. ಪಾಟ್ನಾ 34 ಕಿಲೋಮೀಟ್ರ್ ಲೆಫ್ಟು. ಮುಂಬೈ ಸ್ಟ್ರೈಟು 323. ಪುಣೆ 162 ಕಿಲೋಮೀಟ್ರು. ಸತಾರಾ ಡಿಸ್ಟಿಕ್ಕಿಗೆ 50 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. ನೋಡಿ, ಡೈರೆಕ್ಟ್ ಹೋದರೆ ಬೆಟ್ಟಕ್ಕೆ ಹೋಗ್ತಾ ಥರ ಇದೆ ರೋಡು. ಚೆನ್ನಾಗಿದೆಲ್ಲ ರೋಡ್ ಕೂಡ, ಹಂಗೆ ನೀಟಾಗಿದೆ. 116. ಇದು ಸತಾರಾ ಸಿಟಿ. ಸುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಇದು ರೌಂಡು ಫುಲ್ಲು. ಅದ್ರ ಮಧ್ಯದಲ್ಲಿ ಒಂದು ಹೈವೇ ಅದು ಹೋಗ್ತಾ ಇದೆ. ಚೆನ್ನಾಗಿದೆಲ್ಲ, ಒಂಥರ ರೇಸ್ ಟ್ರ್ಯಾಕ್ ಇದ್ದಂಗೈತೆ. ಈಗ ರೋಡು ತುಂಬ ಚೆನ್ನಾಗೈತೆ ಇಲ್ಲಿಂದ. ಅಂದರೆ ಇದು ಅಷ್ಟೇ ನೋಡಿ, ಅಲ್ಲಿ ಎದ್ದು ಕಾಣ್ತಿದೆ ಬೆಟ್ಟಗಳು. ಆ ಬೆಟ್ಟನ ಕೊರೆದು ಮಾಡಿರೋದು, ಅಂದರೆ ತೆಗೆದಿದ್ದಾರೆ. ಬೆಟ್ಟನ ತೆಗೆದು ಇಲ್ಲಿ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಕಡೆಯೂ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ.
ಈ ಕಡೆನೂ ಬೆಟ್ಟ ಇದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿದ್ದಾರೆ. ಸುತ್ತ ಬೆಟ್ಟಗಳೇ. ಅವ್ರು ನಮ್ಮ ಬಾಯ್ಸ್ ಈಗ ಬಂದರು. ನಾವು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ವಿ, ಟನಲ್ಗಳೇ ಸಿಗಲಿಲ್ವಲ್ಲ ಇನ್ನೂ ಅಂತ. ಸೊ ಹಂಗಂತ ಟನಲ್ ಸಿಕ್ತು. ಟನಲ್ ಒಳಗಡೆ ಎಂಟ್ರಿ ಮೋರ್ ದೆನ್ 1 ಕಿಲೋಮೀಟ್ರ್ ಇರ್ಬೋದು ಇದು ಅನಿಸುತ್ತೆ ಟನಲ್ಲು. ಸೊ ಈ ಕಡೆಯಿಂದ ಒನ್ ವೇ, ಆ ಕಡೆಯಿಂದನೂ ಕೂಡ ಒನ್ ವೇ. ಇಲ್ಲಿ ನೋಡಿ ಕ್ಲಿಯಾರಿಟಿ ಕಾಣಿಸ್ತಿದೆಯಾ? ವಾವ್, ಸೂಪರಾಗಿದೆ. ನಾನು ಅಟಲ್ ಟನಲಲ್ಲೇ ಹೋಗಿದ್ದೀನಿ, ಬಟ್ ಇದು ಒಂಥರ ಎಕ್ಸ್ಪೀರಿಯೆನ್ಸು. ಏನೋ ಟನಲ್ ಒಳಗಡೆ ಹೋದಾಗ ಆಗ ಫೀಲೇ ಬೇರೆ. ಟನಲ್ ಪಕ್ಕದಲ್ಲಿ ಮತ್ತೊಂದು ಈ ಥರ ಬ್ರಿಡ್ಜ್ ಮಾಡ್ತಾಯಿದ್ದಾರೆ. ಇದು ಗೊತ್ತಿಲ್ಲ, ರೈಲ್ವೆ ಟ್ರ್ಯಾಕ್ಗೋಸ್ಕರ ಮಾಡ್ತಾಯಿದ್ದಾರೆ. ಸೇಮ್ ಟನಲ್ಲೇ ಮಾಡಿದ್ದಾರೆ ಅಲ್ಲೂ. ಈಗೆಲ್ಲ ಏರ್ ಹೊಡ್ಸಿದ್ಮೇಲೆ ಗಾಡಿ ರಾಕೆಟ್ ಹೋದಂಗೆ ಹೋಗ್ತೈತೆ ಒಳ್ಳೆ. ನಮ್ಮ ಕಾಂತಣ್ಣನೇ ಮುಂದೆ ಬಿಟ್ಬಿಟ್ಟಿದ್ವಿ, ಮುಂದೆ ಅವರೇ ಫುಲ್ಲು ಕ್ಯಾಪ್ಟನ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮ್ಯಾಪ್ ಹಾಕೊಂಡು ಓಡಿಸಿ ಅಂತ ಹೇಳ್ಬಿಟ್ಟಿದ್ವಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಈಗ ನಾವು. ವಾ ಬ್ಯೂಟಿ ಹೆಂಗೆ ಕಾಣಿಸ್ತೈತೆ ಅಲ್ಲಿ ಟರೈನ್ ಘಾಟ್. ಸೊ ಇಲ್ಲಿಂದ ನೋಡಿದ್ರು ಕೂಡ ಹಂಗೆ ಕಾಣಿಸುತ್ತೆ. ಇದೆಲ್ಲ ರೋಡ್ ಕ್ಲಿಯರ್ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಸ್ ಆರಾಮಾಗಿ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾ ಇದ್ದಾರೆ. ಇನ್ನೂ 54 ಕಿಲೋಮೀಟ್ರ್ ದೂರ ಇದೆ. ಅದಕ್ಕೆ ಎಷ್ಟು ಟೈಮಿಂಗ್ಸು ಅಂತಂದರೆ 1.5 ಗಂಟೆ ತೋರಿಸ್ತಾರೆ. ಫಾಸ್ಟಾಗಿ ಹೋಗ್ಬಾರ್ದು ನಾವು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಧೂಳು ಎಬ್ಬಿಸ್ಕೊಂಡು ಹೊಂಟಾ ಇದ್ದಾರೆ ಹಂಗೆ. ಯಪ್ಪ ಇಲ್ಲಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಗಾಡಿ ಅಷ್ಟು ವೆಯ್ಟ್ ಇರ್ತದೆ, ಅಷ್ಟು ಸ್ಪೀಡ್ ಇರ್ತದೆ. ಬಟ್ ನಾವು ಮಾತ್ರ ಎಲ್ಲ ಫುಲ್ ಅಲ್ಲ ಹೋಗ್ತೀವಿಪ್ಪ. ಇಲ್ಲಿ ನೋಡಿಲಿ ಫುಲ್ಲು ನುಜ್ಗಲ್ಲು, ಸ್ಕಿಡ್ ಆಯ್ತದೆ ಗಾಡಿ ಒಂಚೂರು ಮಾಡಿದ್ರೆ. ತೋರ್ನಾ ಫೋರ್ಟ್, ರಾಜ್ಗಢ್ ಫೋರ್ಟ್. ಓಹೋ, ರಾಜ್ಗಢ್ ಫೋರ್ಟು ಇಲ್ಲೇ ಇರೋದಾ? 30 ಕಿಲೋಮೀಟ್ರ್. ತೋರ್ನಾ ಫೋರ್ಟ್ 36 ಕಿಲೋಮೀಟ್ರ್. ಚಿಕ್ಕದಾಗಿ ಬಿಡ್ತು. ನಾನು ಈಗ ದೊಡ್ಡದಾಗತ್ತೆ ಅಂದರೆ ನೋ ಚಾನ್ಸ್. ದೊಡ್ಡದಾಗ ಮಾತೇ ಇಲ್ಲ. ಇಷ್ಟೇ. ನಮ್ಮ ಬ್ರದರ್ಗೆ ಈಗ 1:25 ಟೈಮು. ಅವಾಗಲೇ ಹೊಟ್ಟೆ ಆಗ್ತೈತೆ, ಊಟ ಮಾಡ್ಕೊಬಿಡೋದ ಅಂತವ್ರೆ. ಇರಬೇಕು ಹಿಂಗೆ ಟೀಮಲ್ಲೊಬ್ಬರು. ಅವಾಗ ಊಟ ತಿಂಡಿ ಮತ್ತು ಟೀ ಕಾಫಿ ಸ್ನ್ಯಾಕ್ಸ್ ಅಂತ ನಿಲ್ಲಿಸ್ತಾ ಇರಬೇಕು. ಚೆನ್ನಾಗಿರುತ್ತೆ ಅದು ಕೂಡ. ಇಲ್ಲಾಂದರೆ ಏನು ಮಾಡ್ತೀವಿ, ನಮಗೆ ಹೊಟ್ಟೆ ಹಸಿವರು ಸುಮ್ಮನೆ ಡ್ರೈವ್ ಮಾಡ್ತಾನೇ ಇರ್ತೀನಿ. ಮುಂದೆ ಬಂದಮೇಲೆ ಈ ಥರ ಒಂದು ಸೀನ್ರಿ ಸಿಕ್ತು, ನಿಲ್ಲಿಸಿದ್ದು. ಹಿಂದ್ಗಡೆ ಒಂದು ಡಾಬಾ ಇದೆ, ಊಟ ಮಾಡ್ಬಿಡೋದು ಅಲ್ಲೇ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಂಗಾಗಿ ವಾಪಸ್ ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ಹೋಟೆಲ್ ಇತ್ತು, ಸೊ ಇಲ್ಲೇ ಊಟ ಮಾಡ್ಬಿಡೋದು ಅಂದ್ಕೊಂಡಿದ್ದೀನಿ. ಊಟ ಮಾಡೋಣ ಅಂತೇಳಿ ಮತ್ತೆ ವಾಪಸ್ ತಿರುಗಿಸ್ಕೊಂಡ್ಬಂದ್ವಿ. ಈ ಡಾಬಾದಲ್ಲಿ ಕೂತಿದ್ವಿ. ಬಂದಮೇಲೆ ಇಲ್ಲಿ ನಾನು ಮತ್ತೆ ಚಿಕನ್ ಥಾಲಿ ಹೇಳಿದ್ದೀನಿ. ನಮ್ಮ ಸ್ನೇಹಿತರು ಬೇರೆ ಬೇರೆ ಐಟಮ್ಗಳನ್ನ ಹೇಳಿದ್ದಾರೆ. ಸೊ ಈ ಚಿಕನ್ ಥಾಲಿಲಿ ನನಗೆ 2 ರೋಟಿ ಕೊಟ್ಟಿದ್ದಾರೆ, ಸ್ವಲ್ಪ ಗೀ ರೈಸ್ ಕೊಟ್ಟಿದ್ದಾರೆ, ಚಿಕನ್ ಕೊಟ್ಟಿದ್ದಾರೆ, ಎಗ್ ಕೊಟ್ಟಿದ್ದಾರೆ, 2 ಥರ ಗ್ರೇವಿ ಕೊಟ್ಟಿದ್ದಾರೆ. ಸೊ ಇನ್ನು 28 ಕಿಲೋಮೀಟ್ರ್ ದೂರ ಇದೆ ಅಲ್ಲ, ಸೊ ಹಂಗಾಗಿ ಊಟ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಸ್ವಲ್ಪ ಗ್ರೇವಿ ಟೇಸ್ಟ್ ಮಾಡ್ತೀನಿ. ನಾಟಿ ಕೋಳಿ ಥರ ಇದೆ, ಸಕ್ಕತ್ತಾಗಿದೆ. ಅದಕ್ಕೆ ನನಗಂತ ಬೇರೆ ಐಟಮ್ ಹೇಳೋಕ್ಕೋಗಲ್ಲ. ಇಲ್ಲೆಲ್ಲ ಚಿಕನ್ ಥಾಲಿ, ಆಮೇಲೆ ವೆಜ್ ಥಾಲಿ ಮತ್ತು ಮಟನ್ ಥಾಲಿ ಅಂತ ಮಾಡ್ತಾರೆ. ಸೊ ನನಗೆ ಚಿಕನ್ ಥಾಲಿ, ಸ್ವಲ್ಪ ಚಿಕನ್ ಕಂಡ್ರೆ ಇಷ್ಟ ಅಲ್ವ, ಹಂಗಾಗಿ ಚಿಕನ್ ಥಾಲಿ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಟೈಮ್ ಬಂದು 3 ಗಂಟೆ 5 ನಿಮಿಷ. ಜೈ ಚಾಮುಂಡೇಶ್ವರಿ. ಅಪ್ಪ ಫುಲ್ ಸೆಕೆ ಹೊಡಿತೈತಲ್ಲಪ್ಪ. ಮಳೆನೇ ಇಲ್ಲ ಇವತ್ತು ಆ್ಯಕ್ಚುಲಿ ಎಲ್ಲೂ. ವಾವ್, ಒಳ ಸೀನ್ರಿ. ಒಳ್ಳೆ ಜಾಗದಲ್ಲಿ ನಿಲ್ಸಿದ್ದೀವಿ ನಾವು ಊಟ ಮಾಡೋದಕ್ಕೆ ಮಾತ್ರ. ತೋರ್ನಾ ಫೋರ್ಟ್, ರಾಜ್ಗಢ್ ಫೋರ್ಟ್ 9 ಕಿಲೋಮೀಟ್ರ್. ಎಷ್ಟು ಸೂಪರಾಗಿದೆ ಅಂದರೆ ಇಲ್ಲಿ ವೆದರು ಮತ್ತು ಅಕ್ಕಪಕ್ಕ ಎಲ್ಲ. ನಾನೆಲ್ಲ ಬೇರೆ ಒಂದು ಕಾಂಟಿನೆಂಟಲ್ಗೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಬೇರೆ ಖಂಡಕ್ಕೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಇನ್ನು 18 ಕಿಲೋಮೀಟ್ರ್ ದೂರ ಇದೆ. ಹೇಗಿದೆ ನೋಡಿ ಇಲ್ಲಿ ಮೇಲ್ಗಡೆ. ಸಖತ್ತಾಗಿದೆ ಲೊಕೇಶನ್ನು. ಅಲ್ಲೊಂದು ಡ್ಯಾಮ್ ಕೂಡ ಇದೆ. ಅಂದರೆ ಎಲ್ಲ ರೈಡರ್ಸ್ಗಳಿಗೂ ಈ ಥರ ಇಷ್ಟ. ಈ ಥರ ಕರ್ವ್ಸ್ಗಳು ಬರಬೇಕು, ಈ ಥರ ಮೇಲ್ಗಡೆ ನೇಚರ್ ಇರಬೇಕು, ಯಾವುದೇ ವೆಹಿಕಲ್ಸ್ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಸೊ ಅದೇ ಥರನೇ ಇದೆ ಇದು.
ಬಟ್ ಏನಂದರೆ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೇಕಷ್ಟೆ, ಫೀಲ್ ಫ್ರೀಯಾಗಿ. ನಮ್ಮ ಎದುರುಗಡೆ ಒಂದು ಫಾಲ್ಸ್ ಕಾಣ್ತಾ ಇದೆ ಅಲ್ಲಿ, ಅದು ಈ ಥರ ಮಳೆಗಾಲದಲ್ಲಿ ಕೃತಕವಾಗಿ ಕ್ರಿಯೇಟ್ ಆಗೋವಂಥ ಫಾಲ್ಸು. ನಮಗೆ ಗೊತ್ತಿರಲಿಲ್ಲ ಜೀವನದಲ್ಲಿ ನಾವು ಈ ಥರ ಮಹಾರಾಷ್ಟ್ರದಲ್ಲಿ ಈ ಥರ ಫಾಲ್ಸ್ಗಳನ್ನ ಹುಡುಕ ಬರ್ತೀವಿ ಅಂತ. ಅದು ಏನು, ಈ ಥರ ನೇಚರ್ ಮಧ್ಯೆ ಇರೋಂಥ ಜಾಗದಲ್ಲಿ, ನೆಟ್ವರ್ಕೇ ಸಿಗದೇ ಇರೋಂಥ ಜಾಗದಲ್ಲಿ ಈ ಫಾಲ್ಸ್ಗಳನ್ನ ಫಸ್ಟ್ ಆಫ್ ಆಲಾಗಿ ಅನ್ಕೊಂಡಿರಲಿಲ್ಲ ನೋಡ್ತೀವಿ ಅಂತ. ಆದರೂ ದೇವರು ನಮ್ಗೆ ಅದೃಷ್ಟ ಕೊಟ್ಟಿದ್ದಾನೆ ಅನಿಸುತ್ತೆ. ವಾವ್, ರೋಡಲ್ಲೇ ಒಂದು ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಬನ್ನಿ ಅಲ್ಲೋಗೋಣ ನಾವು ಮುಂದೆ, ಆ ಫಾಲ್ಸ್ ನೋಡೋಣ. ಇಲ್ಲಿ ಮೇಲೆ ಬಂದು ನಿಂತ್ಕೊಂಡೆ ಜಾಕೆಟ್ ಹಾಕೋಣ ಅಂತ ನೋಡಿ, ಈ ಥರ ಒಂದು ಸೀನ್ರಿ ಇದೆ. ಅಲ್ಲೊಂದು ಫಾಲ್ಸ್, ಅಲ್ಲೊಂದು ಫಾಲ್ಸ್, ಅಲ್ಲೊಂದು ಫಾಲ್ಸ್, ಅಲ್ಲೊಂದು ಫಾಲ್ಸು, ಅಲ್ಲೂ ಒಂದು ಫಾಲ್ಸು, ಎಷ್ಟು ಫಾಲ್ಸ್ ಕ್ರಿಯೇಟ್ ಆಗಿದೆ. ಬಟ್ ಒಳ್ಳೆ ನೇಚರು, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ತುಂಬ ಲೇಟಾಗಿ ಬಂದರೂ ಲೇಟೆಸ್ಟಾಗೇ ಬಂದಿದ್ದೀವಿ. ಆಮೇಲೆ ಶೂಟಿಂಗ್ ತೆಗೆ ಪ್ಲೇಸ್ಗಳಿರ್ತವೆ ಗೊತ್ತಾ, ಹುಡಿಕೊಂಡು ಬರ್ತಾರಲ್ಲ, ಆ ಥರ ಜಾಗಗಳೇ ಮಾತ್ರ ಇಲ್ಲಿ ಇರೋದಿಲ್ಲ. ಇಲ್ಲಿ ನೋಡಿ, ಲೆಫ್ಟಿಗೆ ಫುಲ್ಲು ಪಾತಾಳ, ಆ ಕಡೆ ಎಲ್ಲ ಈ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ, ಆ ಕಡೆ ಬಿದ್ದೋಗ್ಬಿಡ್ತಾರೆ ಅಂತಾನೆ. ಈ ಥರ ಸೀನ್ ಕ್ರಿಯೇಟ್ ಆಗಿಬಿಡ್ತು. ಮಳೆ ಬರ್ತಾನೇ ಇದೆ, ನಾವು ಟ್ರಾವೆಲ್ ಮಾಡ್ತಾನೇ ಇದ್ವಿ. ನೆನ್ನೆ ಎಷ್ಟೊತ್ತಲ್ಲೂ ಕೂಡ ಟ್ರಾವೆಲ್ ಮಾಡ್ತಾಯಿದ್ದೋ ಮಳೆ ನೆನ್ಕೊಂಡು. ವಾವ್, ಇಲ್ಲೂ ಒಂದು ಎರಡು ಮೂರು ಫಾಲ್ಸ್ಗಳು ಕಾಣ್ತಾ ಇದ್ದಾವೆ. ಅದೆಲ್ಲ ಈ ಮಳೆಗಾಲಕ್ಕೆ ಕ್ರಿಯೇಟ್ ಆಗಿರೋದು ಅನಿಸುತ್ತೆ. ಅಲ್ಲಿ ಎದುರುಗಡೆ ಕೆಲವು ಸರಿ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗೆ ನಾವು ಆ ಫಾಲ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ. ಬಡಾದರೆ ಈ ನೇಚರೇ ತುಂಬ ಬ್ಯೂಟಿಫುಲ್ ಆಗಿದೆ. ಇದನ್ನೇ ನೋಡೋಕೆ ಬರ್ಬೇಕಾಯ್ತೇನೋ ಅಂತ ಅನ್ನಿಸ್ತೈತೆ. ಚಿರಾಪುಂಜಿ ಇರಬೇಕಿದ್ದು ಅನಿಸುತ್ತೆ. ಏಕೆಂದರೆ ಯಾವಾಗಲೂ ಇದೇ ಥರ ಮಳೆ ಆಗ್ಬೋದೇನೋ ಅಂತ. ನಮ್ಮ ಮಡಿಕೇರಿ ಮತ್ತು ಚಿಕ್ಕಮಂಗ್ಳೂರು ಸೈಡ್ ಇರ್ತದಲ್ಲ, ಹಂಚುಗಳಾಗಲಿ ಸೀಟ್ಗಳಾಗಲಿ ಫುಲ್ ಗ್ರೀನರಿ ಆಗ್ಬಿಟ್ಟಿರ್ತವಲ್ಲ, ಆ ಥರ ಆಗ್ಬಿಟ್ಟಿದೆ. ಮತ್ತೆ ಡೌನ್ ಇಳಿದು ಮತ್ತೆ ಹತ್ತಾ ಇದೀವಿ, ಮಳೆ ಮಾತ್ರ ನಿಲ್ತಾಯಿಲ್ಲ. ಜೋರಾಗಿ ಹೋಗ್ತೈತೆ ಇಲ್ಲಿ. ಮತ್ತೆ ಫುಲ್ ಹತ್ತಾ ಇದ್ದೀನಿ. ಇಲ್ಲಿ ನೋಡಿ, ರೋಡಲ್ಲೇ ಮಳೆ ನೀರು ಬರ್ತಾ ಇದೆ. ತುಂಬ ಕಡೆ ಈ ಥರ ಅನಿಸಿದೆ ನನಗೆ ಈ ಪ್ಲೇಸ್ಗಳಲ್ಲಿ. ಯಾಕೆಂದರೆ ಆ ಗ್ರಾಸು, ಆ ಒಂದು ಟ್ರೀ ಮಧ್ಯೆ ಸೂಪರ್. ಮಕ್ಕಳುಗಳೆಲ್ಲ ನೋಡಿ ಇಲ್ಲಿ ಸ್ಕೂಲ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೈತೆ ಗುರು ಇಲ್ಲಿ ಫಾಲ್ಸು? ಮಣ್ಣು ರೋಡು ಅಂದರೆ ಕಾರ್ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಬರ್ಬೇಕು. ಪರವಾಗಿಲ್ಲ, ಸುಮಾರು ಜನ ಬಂದಿದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಈಗ ನಾವೇ ಕೊನೆಯವರು ಅಂದ್ಕೊಬಿಟ್ಟು ಇದೇ ನೀರಲ್ಲಿ ಹೋಗೋದು. ಇಲ್ಲೇನು ನೀರು ಹರಿತಾ ಇದೆ, ಈ ನೀರೇ ಅಲ್ಲಿಗೆ ಹರ್ಕೊಂಡೋಗಿ ಫಾಲ್ಸ್ ಆಗೋದು. ಬೆಳಗ್ಗೆ ಹೊರಟಿದ್ದು ಈ ಫಾಲ್ಸ್ ನೋಡೋದಕ್ಕೆ, ಈಗ ಬಂದು ರೀಚ್ ಆಗ್ತಾಯಿದ್ವಿ. ಎಷ್ಟು ಗೊತ್ತಾ ಟೈಮ್ ಬಂದು 5:30. ವಾವ್, ಇಷ್ಟೊತ್ತು ಗಂಟ ಏನು ಅನ್ಕ ಬಂದಿದ್ವಿ ನಾವು. ಅಮ್ಮ, ಈಗ ಸಮಾಧಾನ ಅಂತ ಅನ್ನಿಸ್ತೈತೆ. ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೇನೆ, ಯಾಕೆಂದರೆ ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಅಂತ. ವಾವ್, ಸೂಪರಾಗಿ ಕಾಣಿಸ್ತೈತೆ, ಅದ್ದೂರಿ. ಹಬ್ಬ, ಬೆಳಗ್ಗೆಯಿಂದ ರೈಡ್ ಮಾಡ್ಕೊಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತೈತೆ ಈಗ. ವಾಟ್ ಅಮೇಝಿಂಗ್. ಮಾದಿಘಾಟ್ ವಾಟರ್ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅದ್ದೂರಿ. ವಾವ್, ಅಮೇಝಿಂಗ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ನಾನು ಆ ಪ್ಲೇಸ್ ಕೊಂಡೋಗ್ಬಿಟ್ಟಿದ್ದೆ, ಮೇಲಕ್ಕೆ ಅಲ್ಲಿ ಮೇಲಿಗೆ ಹೋಗಿ ನಿಂತ್ಕೊಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಇಲ್ಲಿ ಕೆಳಗಡೆ ಬರೋಕ್ಕೆ ಈ ಕಡೆ ರೋಡ್ ಇದೆ ಅಲ್ಲಿ ಅಂತ. ಆಫ್ ರೋಡ್ ಕಷ್ಟನ ಸುಖನ ಹತ್ತಿಸ್ಕೊ ಬಂದ್ಬಿಟ್ಟೆ ಇಲ್ಲಿಗೆ. ಈ ಥರ ಬೇಕಾದ್ರೆ ಕುತ್ಕೋಬೋದು. ಇಲ್ಲಿ ನೋಡಿ, ಈ ಥರ ಕಟ್ಟೆಗಳಿದೆ, ಅಂದರೆ ಕಲ್ಲುಗಳಿದೆ, ಇದನ್ನೇ ಕಟ್ಟೆಗಳ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ತುಂಬ ಅಂದರೆ ತುಂಬಾ ಆಳ. ನನ್ನಿಂದ ಬರೀ ಎಷ್ಟೆಷ್ಟು ದೂರ ಇದೆ ನೋಡಿ, ಒಂದು 4 ಅಡಿನೂ ಇಲ್ಲ. ಈ ಥರ ಒಂದು ಪ್ಲೇಸಲ್ಲಿ ಈ ಥರ ಫಾಲ್ಸು. ವಾವ್, ಅಲ್ಲಿ ಟೈಮ್ ಇದ್ದಿದ್ರೆ ಕೆಳಗೆ ಇಳಿದು ಹೋಗ್ಬೋದಿತ್ತಂತೆ. ಸೊ ನಮಗೆ ಟೈಮ್ ಇಲ್ಲ, ನಾನು ಬಂದಿರೋದೆ ಟೂ ಲೇಟ್. ಓ ಮೈ ಗಾಡ್, ಸೂಪರಾಗಿದೆ.
ಎಷ್ಟು ನೋಡಿದ್ರು ನೋಡಬೇಕು ಅಂತ ಅನಿಸ್ತಾನೇ ಇದೆ. ಮಳೆಗಾಲದಲ್ಲೇ ಬರಬೇಕು ಆ್ಯಕ್ಚುಲಿ ಇಲ್ಲಿಗೆ. ಸೂಪರ್ ಆಗಿದೆಲ್ಲ. ನನಗೆ ಆ್ಯಕ್ಚುಲಿ ಈಗ ಬಂದಾಗ ಪ್ರವಾಸಿಗರು ಕಮ್ಮಿ ಇದ್ದರು, ಸೊ ಹಂಗಾಗಿ ಒಳ್ಳೆ ವ್ಯೂ ಸಿಕ್ತು ನನಗೆ. ಸೊ ಇಷ್ಟೊತ್ತು ಗಂಟೆ ನಿಮಗೆ ತೋರಿಸ್ತಾ ಇದೆ, ಈ ಥರ ಫಾಗ್ ಬರ್ತಾ ಇರಲಿಲ್ಲ, ಬರೀ ಕ್ಲಿಯರ್ ಆಗಿತ್ತು ಈ ಒಂದು ಫಾಲ್ಸು. ಇದೇ ನಾವು ಮಾದೇ ಫಾಲ್ಸ್ ಅಂತ ಕರೀತಾರೆ, ಇಲ್ಲಿ ಬೇರೆ ಭಾಷೆಯಲ್ಲೂ ಕೂಡ ಕರೀತಾರೆ. ನಾವು ಮಾದೇ ಘಾಟ್ ವಾಟರ್ ಫಾಲ್ಸ್ ಅಂತ ಕೂಡ ಕರೀತಾರೆ. ನೀವು ಇಂಟರ್ನೆಟಲ್ಲೆಲ್ಲ ಚೆಕ್ ಮಾಡಿದ್ರೆ ಸೊ ಇದೇ ಹೆಸರು ಬರುತ್ತೆ ಆ್ಯಕ್ಚುಲಿ ಈ ಒಂದು ಫಾಲ್ಸ್ಗೆ. ಈ ಥರ ಫಾಲ್ಸು ಮಹಾರಾಷ್ಟ್ರದಲ್ಲಿ ತುಂಬ ಇದೆ. ಸೊ ಅದರಲ್ಲಿ ಈ ಒಂದು ಫಾಲ್ಸು ಕೂಡ ಹೌದು. ಸೊ ಇದನ್ನು ನಾನು ನೋಡೋದಕ್ಕೆ ಬೆಳಗ್ಗೆ 250 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡ್ಬಂದಿದ್ದೀನಿ. ಅಂದರೆ ನಾನು ಕೊಲ್ಲಾಪುರದಲ್ಲಿದ್ದೆ. ಸೊ ಕೊಲ್ಲಾಪುರದಿಂದ ಇಲ್ಲಿಗೆ 254 ಕಿಲೋಮೀಟ್ರ್ ದೂರ ಇತ್ತು. ಸೊ ಈ ಒಂದು ವಾಟರ್ ಫಾಲ್ಸು ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಬರ್ತಾ 5:30 ಆಗೋಯ್ತು ಟೈಮು. ಸೊ ಆದರೂ ಪರವಾಗಿಲ್ಲ, ದೇವರು ನಮಗೆ ಈ ಥರ ಒಂದು ಅದ್ಭುತ ನೋಡೋಂಥ ಅವಕಾಶ ನಮಗೂ ಕೊಟ್ಟಿದ್ದಾನೆ. ಸೊ ನನಗೇನು ಆಸೆ ಅಂದರೆ ನೀವೆಲ್ಲ ಟ್ರಾವೆಲ್ ಮಾಡಿ, ನೀವು ಕೂಡ ಈ ಥರ ಫಾಲ್ಸ್ಗಳನ್ನ ಬಂದು ವಿಸಿಟ್ ಮಾಡಿ. ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಜಾಗ ಅಂತಂದರೆ, ಆ ಜಾಗಕ್ಕೂ ಕೂಡ ಹೋಗ್ಬೋದು. ಅಲ್ಲಿ ಕಾಣಿಸಿದ್ಯಾ, ಅಲ್ಲಿ ಬೈಕೆಲ್ಲ ನಿಲ್ಸಿದ್ದಾರೆ ಅಲ್ಲಿ. ಸೊ ಅದು ನೀರು ಬೀಳೋ ಅಂಥ ಜಾಗ. ನಾವೇನು ಜೋಗ ಫಾಲ್ಸ್ಗೆ ಹೋದರೆ ಮೇಲ್ಗಡೆ ನೀರು ಬೀಳೋ ಜಾಗ ಇದೆಯಲ್ಲ, ಸೊ ಆ ಥರ ಒಂದು ಜಾಗ ಕೂಡ ಅದು ವಿಸಿಟ್ ಮಾಡ್ಬೋದು. ಸೇಮ್ ಅಷ್ಟೇ ಆಗಲಿಕ್ಕೆ ಇದು ಕೂಡ ನೀರು ಬೀಳುತ್ತೆ. ಅದ್ಭುತವಾದಂಥ ಒಂದು ಜಾಗ. ಇವತ್ತು ಡೇ ಫುಲ್ ಎಂಡ್ ಮಾಡಿದ್ವಿ ಅಂತ ಅನ್ಬೋದು, ಯಾಕೆ ಟ್ರಾವೆಲ್ ಮಾಡಿ ಒಂದು ಖುಷಿನ ಮತ್ತೆ ತೊಗೊಂಡಿದ್ವಿ. ತಿರ್ಗಾ ಈಗ 500 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋ ಅಷ್ಟು ಎನರ್ಜಿ ನಮ್ಮ ಮೈಂಡಲ್ಲಿ ಹಾಗೂ ಮನಸ್ಸಲ್ಲಿ ತುಂಬ್ಕೊಬಿಟ್ಟಿದೆ. ಸೊ ಇದೇ ಥರ ನಾವು ಇನ್ನೊಂದು 10-15 ನಿಮಿಷ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ನೀವೇನಾರ ಬಂದರೆ ಮಹಾರಾಷ್ಟ್ರಕ್ಕೆ ಈ ಒಂದು ವಾಟರ್ ಫಾಲ್ಸ್ಗೆ ಮರಿದಂತೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿಂದ ಈಗ ನಾವು ಇನ್ನೊಂದು 70 ಕಿಲೋಮೀಟ್ರ್ ದೂರ ಇದೆ ನಾವು ಹೋಗೋಂಥ ಡೆಸ್ಟಿನೇಷನ್ ಆಲ್ಟಿಂಗೆ. ಸೊ ಅಲ್ಲೋಗಿ ಆಲ್ಟ್ ಆಗ್ಬಿಡೋಣ, ಮತ್ತೆ ಟ್ರಾವೆಲ್ ಶುರು ಮಾಡೋಣ. ಓಕೆ, ಮೇಲ್ಗಡೆ ಬಂದ್ವಿ ನಮ್ಮ ಗಾಡಿ ಹತ್ರ. ಈ ಫಾಲ್ಸ್ ಎಲ್ಲ ನೋಡ್ಕೊಂಡು ಫೋಟೋ ಎಲ್ಲ ತಗೊಂಡು ಮಾದಪ್ಪ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫಾಲ್ಸು. ಬಟ್ ತುಂಬ ಜನ ಬಂದ್ಬಿಟ್ಟು ಇಲ್ಲೇ ಡ್ರಿಂಕ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಬಟ್ ಅಲ್ಲೇ ಬಿಸಾಕ್ಬಿಟ್ಟು ಹೋಯ್ತಾರೆ. ಎಲ್ಲರೂ ವಾಪಸ್ ಹೋಯ್ತಾವ್ರೆ. ಡ್ರಿಂಕ್ ಮಾಡ್ತಾ ಕೂತಿದ್ರು ನೀರೊಳಗೆ ಕೂತ್ಕೊಂಡು. ಇಲ್ಲಿ ಇದೇ ನೀರು ಹೋಗಿ ಫಾಲ್ಸಿಗೆ ಬೀಳೋದು. ಅಲ್ಲೊಂದು ಚಿಕ್ಕದು ಬರುತ್ತೆ, ಇದೊಂದು ದೊಡ್ಡದು ಸೋರ್ಸು. ಈಗ ಏನಂದರೆ 93 ಕಿಲೋಮೀಟ್ರ್ ಹೋದರೆ ನಾವು ಹೋಗೋಂಥ ಪ್ಲೇಸೇ ಆ್ಯಕ್ಚುಲಿ ಟೆರೇನ್ಗಳು. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಬೇಡ ಅಂತಾರೆ. ನಂದು ಅದೇ ಅನಿಸಿಕೆ ಇತ್ತು ಆ್ಯಕ್ಚುಲಿ. ಅಂದರೆ ಸುಮ್ಮನೆ ರಾತ್ರಿ ಟ್ರಾವೆಲ್ ಮಾಡೋದು ಏನು ಸಿಗುತ್ತೆ, ಏನೂ ಸಿಗೋಲ್ಲ. ಅಟ್ಲೀಸ್ಟ್ ಈ ಥರ ಬೆಳಗ್ಗೆನಾದರೂ ನೋಡಿ ಈ ಥರ ಒಂದು ನೇಚರ್ನ ನೋಡ್ಕೊಂಡು ಹೋಗ್ಬೋದು. ಆಯಿತು, ಮುಂದೆ ಎಲ್ಲಾದರೂ ಒಂದು ಹೋಮ್ ಸ್ಟೇ ಸಿಕ್ಕಿದ್ರೆ ಇಲ್ಲಾಂದರೆ ಹೋಟೆಲ್ ಸಿಕ್ಕಿದ್ರೆ ಮಾಡಿ ಅಂತ ಹೇಳಿದ್ದೀನಿ. ಹತ್ಬೇಕಾದ್ರೆ ಹಿಂಗೆ ಇತ್ತು, ಸಖತ್ ಅಪ್ಪು, ಕಡಿದಾದ ಅಪ್ಪು ಅಂತಾರಲ್ಲ ಹಂಗಿತ್ತು ಇದು. ಹಿಂಗೆ ಇಳಿಬೇಕಾದ್ರೂ ಕೂಡ ಹಂಗೆ ಇದೆ. ಏನಂತ ಕರೀಲಿ ಈ ನೇಚರ್ನ, ಎಷ್ಟು ಅಂತ ಹೊಗಳಲ್ಲಿ. ಸ್ವಲ್ಪ ದೂರ ಬಂದು ತುಂಬ ಕತ್ಲೆ ಆಯಿತು. ಹಳ್ಳಿಗಳು ಸಿಕ್ಕಿದ್ದು, ಸಣ್ಣ ಪುಟ್ಟ ಹಳ್ಳಿಗಳು. ಉಳ್ಕೊಳ್ಳೋಕ್ಕೆಲ್ಲೂ ಜಾಗ ಸಿಗಲಿಲ್ಲ. ಅಲ್ಲಿ ಯಾರನ್ನ ಕೇಳ್ಕೊಂಡು ಯಾವುದೋ ಒಂದು ಮೇಯ್ನ್ ರೋಡ್ ಬಂದು, ಇದು ಹಳ್ಳಿ ಮೇಯ್ನ್ ರೋಡಲ್ಲಿ ಯಾವುದೋ ಒಂದು ಹಿಲ್ ಟಾಪ್ ಹೆವನ್ ಅಂತ ಒಂದಿತ್ತು ಹೋಟೆಲು. ಸೊ ಇದು ಬಂದು ಕೇಳಿದ್ವಿ, ರೂಮ್ ಇತ್ತು. ಹಂಗಾಗಿ ಇಲ್ಲೇ ಸ್ಟೇ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಕೆಳಗಡೆ ಹೋಗಿದ್ವಿ, ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಹಂಗೆ ಒಂದು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ವಾಪಸ್ ಬಂದ್ವಿ. ನಾವು ಬರೋವರೆಗೂ ರೂಮಲ್ಲಿ ಅಡುಗೆ ರೆಡಿ ಮಾಡಿದರು. ಅಂದರೆ ಹೋಟೆಲ್ದೆಲ್ಲ ಇದು, ಇಲ್ಲೇ ಮನೆಯಿಂದ ಮಾಡಿಸ್ಕೊಂಡು ಬಂದಿರೋಂಥ ಅಡುಗೆ. ವೈಟ್ ರೈಸು ಮತ್ತು ದಾಲ್ ತಡ್ಕನ್ನು ಮಾಡಿಸಿದ್ದಾರೆ. ಸೊ ವಿತ್ ಆನಿಯನ್ನು. ಸೊ ಸೂಪರಾಗಿದೆ. ಯಾಕೆ ಅಂತಂದರೆ ಮನೇಲಿ ಮಾಡಿಸ್ಕೊಂಬಂದಿರೋದು. ನಾವು ಇಷ್ಟು ದಿನ 2 ದಿನದಿಂದ ಹೋಟೆಲಲ್ಲಿ ತಿಂತಾಯಿದ್ವಿ. ಸೊ ಫಸ್ಟ್ ಟೈಮು ಮನೆಯಿಂದ ಮಾಡಿಸ್ಕೊಂಬಂದಿರೋಂಥ ಊಟ ನಮಗೆ ಸರ್ವ್ ಮಾಡ್ತಾಯಿದ್ದಾರೆ. ಸೊ ಖುಷಿ ಆಯ್ತೈತೆ. ಇಲ್ಲಿ ನೋಡಿ ದಹಿ ಕೂಡ ತರಿಸಿದ್ದೆ ನಾನು, ನನಗೆ ಬೇಕು ಅಂತ ಹೇಳಿ. ಇವತ್ತು ಬೆಳಗ್ಗೆಯಿಂದ ನಾವು ಹೆಚ್ಚು ಕಡಿಮೆ ಮೋರ್ ದೆನ್ 275 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ಸೊ ಫಾಲ್ಸ್ಗೆ ಹೋಗಿದ್ವಿ. ಫಾಲ್ಸಲ್ಲಿ ಆ ಫಾಲ್ಸನ್ನು ನೋಡ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಟ್ರಾವೆಲ್ ಶುರು ಮಾಡ್ಕೊಂಡು ಈ ಒಂದು ಹೋಟೆಲ್ ಇದು ಆ್ಯಕ್ಚುಲಿ. ಅಂದರೆ ಇನ್ ಬಿಟ್ವೀನ್ ಇದು ವೆಲ್ಲ ವಿಲೇಜ್ ಅಂತ. ಸೊ ಅಲ್ಲಿ ಬಂದು ಆಲ್ಟ್ ಆಗಿದ್ವಿ. ಸೊ ಒಳ್ಳೆ ಊಟ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಾಳೆ ಬೆಳಗ್ಗೆ ಪ್ರೋಗ್ರಾಮು ಬೆಳಗ್ಗೆ ಫಿಕ್ಸ್ ಮಾಡ್ತೀನಿ. ಈಗ ಆರಾಮಾಗಿ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. 3ನೇ ದಿನದ ವೀಡಿಯೋನ ಈಗ ಎಂಡ್ ಮಾಡೋ ಅಂಥ ಟೈಮ್ ಆಯಿತು ಆಯಿತಾ. ಬಿಸಿ ದಾಲ್ ಫ್ರೈ ಮಾಡಿದ್ದಾರೆ. ಸೊ ಈ ಥರ ಊಟ ಮಾಡೋದು ನಮ್ಮ ಮನೆಗಳಲ್ಲಿ ಮಾತ್ರ. ನೋಡಿ ಎಷ್ಟು ಹೋಗ್ತಾಯಿರ್ತದೆ, ಅವಿ ಸುಟ್ಟೆ ಹೋಗ್ತೈತೆ, ಊಟನೇ ಮಾಡೋಕ್ಕಾಗ್ತಲ್ಲ, ಅಷ್ಟು ಫುಲ್ ಬಿಸಿ. ನನಗೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಊಟ ಮಾಡ್ತಾ ಇರೋ ಥರ ಫೀಲ್ ಆಗಿಬಿಡುತ್ತೆ ಆಯಿತಾ.
ಊಟ ಮಾಡ್ತೀನಿ ಈಗ ನೆಮ್ಮದಿಯಾಗಿ. ಸೂಪರ್ ಆಗಿದೆ ಭಯ. ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಮಲ್ಕೊಳ್ತೀವಿ. 3ನೇ ದಿನದ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೀವೇನಾದರೂ ಈ ಮಳೆಘಾಟ್ಗೆ ವಿಸಿಟ್ ಮಾಡಬೇಕು ಅಂದರೆ ಮಾನ್ಸೂನ್ ಟೈಮಲ್ಲಿ ಬನ್ನಿ. ಬಂದು ಈ ಫಾಲ್ಸ್ನ ವಿಸಿಟ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಪುಣೆಗೆ ಹೋಗಿ ವಾಪಸ್ ಕರ್ನಾಟಕಕ್ಕೆ ಹೋಗ್ಬೋದು. ಇಲ್ಲಾಂದರೆ ಬೈಕು ಇಲ್ಲ ಕಾರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಬರ್ಬೋದು. ಏನಾದ್ರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಗುಡ್ ನೈಟ್.